ಕಾಲೋನಿಯಲ್ಲಿ 22 ಕುಟುಂಬಗಳು ತಲೆ ತಲಾಂತರಗಳಿಂದ ಜೀವನ ಸಾಗಿಸ್ತಾ ಇದ್ರು. ಕಾಲೋನಿಗೆ ಹೋಗೋದಕ್ಕೆ ರಸ್ತೆಯನ್ನೇ ನಿರ್ಮಾಣ ಮಾಡಲಾಗಿದ್ರೂ ಕೂಡ ನದಿಗೆ ಸೇತುವೆ ಇಲ್ಲದೆ ಜನತೆ ಪ್ರತಿನಿತ್ಯ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ರು. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗಿತ್ತು. ಇದೀಗ 1 ಕೋಟಿ ವೆಚ್ಚದಲ್ಲಿ ಆ ಕಾಲೋನಿಗೆ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಆ ಕುರಿತಾದಂತಹ ಒಂದು ವರದಿ ನಿಮ್ಮ ಮುಂದೆ. ಈಗ ಈ ಒಂದು ಸೇತುವೆ ಆಯಿತು, ಇನ್ನು ಮುಂದೆ ಜನರಿಗೆ ಅದು ಅನುಕೂಲ ಆಗ್ತದೆ. ಈ ರಿಪಬ್ಲಿಕ್ ಕನ್ನಡ ಚಾನಲ್ಗೆ ಧನ್ಯವಾದ. ಒಂದ್ ಕಡೆ ಮುರಿದಿರುವ ಬಿದಿರಿನ ಸೇತುವೆ, ಮತ್ತೊಂದೆಡೆ ನೂತನವಾಗಿ ನಿರ್ಮಾಣವಾಗಿರುವ ಸೇತುವೆ ಮೇಲೆ ಜನತೆಯ ಬೆಂದ ಸಂಚಾರ. ಈ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕರಿಕೆ ಗ್ರಾಮ. ಹೌದು, ಕರಿಕೆಯಿಂದ ಕರಿಂಬಳಪ್ಪು ಎಂಬ ಕಾಲೋನಿಗೆ ತೆರಳಲು ಸೇತುವೆ ಇಲ್ಲದೆ ನೂರಾರು ವರ್ಷಗಳಿಂದ ಜನತೆ ಬಿದಿರಿನ ಸೇತುವೆ ಬಳಸ್ತಾ ಇದ್ರು. ಈ ಸೇತುವೆಯಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಜೀವಕ್ಕೆ ಅಪಾಯ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಮಾಡಿತ್ತು. ಸ್ಥಳೀಯ ಪಂಚಾಯಿತಿ, ಶಾಸಕರು ಹಾಗೆ ಜಿಲ್ಲಾಡಳಿತವನ್ನ ಎಚ್ಚರಿಸುವ ಕೆಲಸವನ್ನೂ ಮಾಡಿತ್ತು. ಇದೀಗ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಆ ಮೂಲಕ 22 ಕುಟುಂಬಗಳ ಬದುಕಿಗೆ ಬೆಳಕು ಚೆಲ್ಲಿದೆ. ಇದೀಗ ಸೇತುವೆ ನಿರ್ಮಾಣವಾಗಿರುವ ಬಗ್ಗೆ ಅಲ್ಲಿಯ ಜನತೆ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಹೇಳಿದ್ದಾರೆ. ಇದು 2 ವರ್ಷ ಹಿಂದೆ ರಿಪಬ್ಲಿಕ್ ಕನ್ನಡ ಚಾನೆಲ್ ವರದಿಯಾದ ನಂತರ ಇದು ಸರ್ಕಾರದಿಂದ ಇಲ್ಲಿ ಈ ಒಂದು ಸೇತುವೆ ಮಂಜೂರಾಗಿದೆ. ಸುಮಾರು 100 ವರ್ಷಗಳಿಂದ ಇಲ್ಲಿ ಆದಿವಾಸಿ ಕುಟುಂಬ 23 ಕುಟುಂಬ ವಾಸವಾಗಿತ್ತು. ಇಲ್ಲಿಗೆ ಒಂದು ಸೇತುವೆ ಇರಲಿಲ್ಲ, ಬರೀ ಬಿದಿರಿನ ಸೇತುವೆಯಿಂದ ಜನರು ಓಡಾಡ್ತಾ ಇದ್ದಿದ್ದು. ಇದು ವರದಿಯಾದ ನಂತರ ಸರ್ಕಾರವು ಎಚ್ಚೆತ್ತುಕೊಂಡು 1 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿ ಈಗ ಈ ಒಂದು ಸೇತುವೆ ಆಯಿತು. ಇನ್ನು ಮಳೆಗಾಲವಂತೂ ಇಲ್ಲಿನ ಕಾಲೋನಿಯಲ್ಲಿರುವಂತಹ 22 ಕುಟುಂಬಗಳ ಮಕ್ಕಳು ಈ ನದಿಯನ್ನ ದಾಟಿ ಶಾಲೆಗೆ ತೆರಳುತ್ತಾ ಇದ್ರು. ಜೀವ ಕೈಯಲ್ಲಿ ಹಿಡಿದು ನದಿ ದಾಟ್ತಾ ಇದ್ರು. ಅನಾರೋಗ್ಯಕ್ಕೀಡಾದ್ರೆ ಹೊತ್ಕೊಂಡು ಆಸ್ಪತ್ರೆಗೆ ಹೋಗಬೇಕಾಗಿತ್ತು. ಇದೀಗ ಈ ಸೇತುವೆ ಇಲ್ಲಿಯ ಜನತೆಗೆ ವರದಾನ ಆಗಿದೆ. ಇನ್ನು ಮುಂದೆ ಯಾವುದೇ ಆತಂಕವಿಲ್ಲದೆ ಸಂಚಾರ ಮಾಡಬಹುದು ಎನ್ನುತ್ತಿದ್ದಾರೆ ಜನರು. ಜನರಿಗೆ ಓಡಕ ಆಗುದಿಲ್ಲ. ಈ ಕಡೆ ಬರುವಾಗ ಈ ನೀರೆಲ್ಲ ಫುಲ್ ಇಲ್ಲಿ ಬ್ಲಾಕ್ ಆಗ್ತಿತ್ತು. ಈಗ ಸ್ವಲ್ಪ ಅನುಕೂಲ ಆಗಿದೆ ಸರ್. ಇವರ ಸಂಬಂಧ ಆಗಿದೆ. ರಿಪಬ್ಲಿಕ್ ಇದೆಲ್ಲ ಆಗಿದೆ ಕನ್ನಡದಿಂದ. ಫ್ಯಾಮಿಲಿ ಇವತ್ತೊಂದು ಇಲ್ಲಿಗೆ ಸರ್ ಒಂದು 22 ಮನೆ ಇದೆ ಸರ್. 22. ಈಗ ಅನುಕೂಲ ಆಗಿ ಉಂಟು. ಒಟ್ಟಿನಲ್ಲಿ ಹಲವು ದಶಕಗಳಿಂದ ಇದ್ದಂತಹ ಸಮಸ್ಯೆಯೊಂದು ನಿಮ್ಮ ರಿಪಬ್ಲಿಕ್ ಕನ್ನಡದ ಮೂಲಕ ಪರಿಹಾರ ಕಂಡಿದೆ. ಈ ಮೂಲಕ ಕರಿಂಬಳಪ್ಪು ಕಾಲೋನಿಯ ಜನತೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದು ಆತಂಕವಿಲ್ಲದೆ ಸಂಚಾರ ಮಾಡುತ್ತಿದ್ದಾರೆ.